ಸರ್ ಇದೊಂದು ಸಮಗ್ರ ಕೃಷಿ ಮಾಡ್ಕೊಂಡಿದ್ದೆ ಆದ್ರೆ ಸರ್ ನಾವು ಬೇರೆ ಕಡೆ ಹೋಗಿ ಕೂಲಿ ಮಾಡೋದು ಇವೆಲ್ಲ ತಪ್ಪುತ್ತೆ ಸರ್. ಯಾಕೆ ಅಂತಂದ್ರೆ ಸಮಗ್ರ ಕೃಷಿ ಮಾಡಿ ನಾವು ಒಂದೇ ಬೆಳೆ ಮಾಡಿ ಕೈ ಸುಟ್ಕೊಂಡು ಆದಾಯನ ನೋಡ್ದನೆ ಇದ್ದಾಗ ನಾವು ಲಾಸ್ ಆಗ್ತಿವಿ. ನಾವು ಸಮಗ್ರ ಕೃಷಿ ಮಾಡ್ಕೊಂಡಿದ್ದೆ ಆದ್ರೆ ನೋಡಿ, ಒಂದ್ ಬಟರ್ ಫ್ರೂಟ್ ಆ ಟೈಮಲ್ಲಿ ಅದ್ ಬರುತ್ತೆ, ಈ ಕಡೆ ಪಪ್ಪಾಯಿ ಬರೋ ಟೈಮಲ್ಲಿ ಬರುತ್ತೆ, ಬಾಳೆ ಟೈಮಲ್ಲಿ ಬರುತ್ತೆ, ಮತ್ತೆ ಇವೆಲ್ಲ ಬರೋ ಟೈಮಲ್ಲಿ ಬರ್ತಾನೆ ಇದ್ರೆ ಸರ್ ನಮ್ಗೆ ಆದಾಯ ಅನ್ನೋದು ನಿರಂತರವಾಗಿ ಬರ್ತಾನೆ ಇರ್ತದೆ. ನಾವು ಬೇರೆ ಕಡೆ ಕೂಲಿ ಮಾಡೋದು ಕೂಡ ತಪ್ಪುತ್ತೆ ಸರ್. ಸರ್ ಈಗ KVK ವಿಜ್ಞಾನಿಗಳೇ ಆಗಿರ್ಬೋದು, ಮತ್ತೆ ಮೊನ್ನೆ ಸುರೇಶ್ ಸರ್ ಒಂದ್ ಮಾತು ಹೇಳಿದ್ರು ಸರ್, ನಾವು ರೈತರುಗಳು ದೇಶಕ್ಕೋಸ್ಕರ ಅನ್ನ ಹಾಕ್ತಾ ಇದ್ದೀರಾ, ಬಟ್ ನೀವು ನಮ್ಮ ಮಾತನ್ನು ಕೇಳಿದ್ದೇ ಆದ್ರೆ ರೈತ ದೇಶಕ್ಕೂ ಅನ್ನನೂ ಹಾಕ್ಬೋದು, ಮತ್ತೆ ನಾವು ಇದು ಮಾಡ್ಬೋದು ಅಂತ ಅತಿಫಾ ಮೇಡಮ್ ಇವರೆಲ್ಲ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು ಸರ್. ಅದನ್ನ ತುಂಬಾನೇ ಖುಷಿ ಆಯ್ತು ಸರ್. ಅದು KVK ವಿಜ್ಞಾನಿಗಳ ಮಾಹಿತಿನ ನಾವು ರೈತರುಗಳು ತಗೊಳ್ಳೇಬೇಕು ಸರ್. ಕೃಷಿ ಅಧಿಕಾರಿಗಳು ನಮಗೋಸ್ಕರ ಅವರು ಕಷ್ಟ ಪಡ್ತಾ ಇರ್ತಾರೆ, ಅವ್ರ ಮಾಹಿತಿಗಳನ್ನ ತಗೊಂಡಿದ್ದೇ ಆದ್ರೆ ನಾವು ರೈತರುಗಳು ಸಮಗ್ರವಾಗಿ ನಾವು ಬದುಕಕ್ಕೆ ಮತ್ತೆ ಮುಂದುವರಿಯಕ್ಕೆ ತುಂಬಾ ಅನುಕೂಲನೂ ಆಗುತ್ತೆ ಸರ್.